ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ತುಂಗಭದ್ರಾ ಜಲಾಶಯದ ಉಪನದಿಗಳಾದ ತುಂಗ, ಭದ್ರಾ, ವರದಾ ನದಿಗಳು ಧುಮ್ಮಿಕ್ಕಿ ಹರಿಯುತ್ತಿವೆ. ಗಾಜನೂರಿನ ತುಂಗಾ ಜಲಾಶಯದಿಂದ ಈಗಾಗಲೇ ಎಲ್ಲ ಗೇಟ್ಗಳನ್ನು ತೆಗೆದು ನದಿಗೆ ನೀರನ್ನು ಬಿಡಲಾಗಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜೀವನಾಡಿಯಾದ ತುಂಗಭದ್ರೆಯ ಒಡಲು ದಿನೇ ದಿನೇ ತುಂಬಿಕೊಳ್ಳುತ್ತಿದೆ. ಅಂದಹಾಗೆ ತುಂಗಭದ್ರೆಯ ಮತ್ತೊಂದು ಉಪನದಿಯಾದ ಭದ್ರಾ ನದಿಯಿಂದ ಯಾವುದೇ ನೀರಿನ ಹೊರಹರಿವು ಇರುವುದಿಲ್ಲ. ಸ್ನೇಹಿತರೆ, ಇಂದು ದಿನಾಂಕ 22/7/2024 ಪ್ರಕಾರ ತುಂಗಭದ್ರಾ ಜಲಾಶಯಕ್ಕೆ 1,14,189 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬಂದಿದ್ದು, ಜಲಾಶಯದಲ್ಲಿ ಇದುವರೆಗೂ ಒಟ್ಟು 83.24 TMCಯಷ್ಟು ನೀರು ಸಂಗ್ರಹವಾಗಿದೆ. ತುಂಗಭದ್ರಾ ನದಿ ಒಟ್ಟು 105 TMCಯಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು, ಜಲಾಶಯಕ್ಕೆ ನೀರಿನ ಒಳಹರಿವು ಇದೇ ರೀತಿ ಏರಿಕೆಯಾದಲ್ಲಿ ಇನ್ನು 2 ದಿನಗಳಲ್ಲಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವ ನಿರೀಕ್ಷೆ ಇದೆ. ತುಂಗಭದ್ರಾ ಜಲಾಶಯದಿಂದ ಈಗಾಗಲೇ 1900 ಕ್ಯೂಸೆಕ್ಸ್ನಷ್ಟು ನೀರನ್ನು ನದಿಗೆ ಹರಿಬಿಡಲಾಗಿದ್ದು, ತುಂಗಭದ್ರಾ ಜಲಾಶಯದ ಎಲ್ಲ ಕಾಲುವೆಗಳಿಗೂ ಈಗಾಗಲೇ ನೀರನ್ನು ಹರಿಸಲಾಗಿದೆ. ಜಲಾಶಯಕ್ಕೆ ನೀರಿನ ಮಟ್ಟ ದಿನೇ ದಿನೇ ಏರಿಕೆಯಾಗಿದ್ದು, ಯಾವುದೇ ಕ್ಷಣದಲ್ಲಾದರೂ ತುಂಗಭದ್ರಾ ನದಿಯಿಂದ ಅತಿ ಹೆಚ್ಚು ಪ್ರಮಾಣದ ನೀರನ್ನು ಹರಿಬಿಡಲಾಗುವುದು ಎಂದು ತುಂಗಭದ್ರಾ ಆಡಳಿತ ಮಂಡಳಿ ಈಗಾಗಲೇ ತಿಳಿಸಿದೆ.